ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶಿವಮ್ ಟ್ಯುಟೋರಿಯಲ್. ಇವತ್ತಿನ ವಿಡಿಯೋದಲ್ಲಿ 2020 ಮಾಡಲ್ ಕ್ವಶನ್ ಪೇಪರಲ್ಲಿರುವಂತಹ ಇನ್ನೊಂದು ಕ್ವಶನ್ನ ಸಾಲ್ವ್ ಮಾಡ್ತಾ ಇದ್ದೇನೆ. ಅಡ್ಮಿಷನ್ ಆಫ್ ಪಾರ್ಟ್ನರಿಗೆ ರಿಲೇಟೆಡ್ ಆಗಿ. ರಾಜಾ ರಾಣಿ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2. ದರ್ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31/3/2020 ಆಸ್ ಫಾಲೋಸ್. ಸೊ ಇಲ್ಲಿ ಒಂದು ಬ್ಯಾಲೆನ್ಸ್ ಶೀಟ್ನ ಕೊಟ್ಟಿದ್ದಾರೆ. ಲ್ಯಾಬಿಲಿಟಿ ಸೈಡಲ್ಲಿ ಕೆಲವು ಐಟಮ್ಸ್ ಇದೆ, ಅಸೆಟ್ ಸೈಡಲ್ಲಿ ಕೆಲವು ಐಟಮ್ಸ್ ಇದೆ. ಆ್ಯಂಡ್ ಇಲ್ಲಿ ಗುಡ್ ವಿಲ್ ಯಾವ ಥರ ಇದೆ ಅಂತ ಅಂದರೆ ಗುಡ್ ವಿಲ್ ಬಾಟ್ ಇನ್ ಕ್ಯಾಶ್ ಆ್ಯಂಡ್ ಗುಡ್ ವಿಲ್ ವಿಡ್ರಾನ್ ಬೈ ಓಲ್ಡ್ ಪಾರ್ಟ್ನರ್ಸ್ ಅಂತ ಇದೆ. AS 26 ಪ್ರಕಾರ ಟ್ರೀಟ್ಮೆಂಟ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಮಾಡುವಂಥ ಮೊದಲನೇ ಪ್ರೊಸೆಸ್ ಅಂತ ಅಂದರೆ ಬ್ಯಾಲೆನ್ಸ್ ಶೀಟಲ್ಲಿ ಏನಾದರೂ ಲಾಸನ್ನು ಕೊಟ್ಟಿದ್ದಿದ್ರೆ, ರಿಸರ್ವನ್ನು ಕೊಟ್ಟಿದ್ದಿದ್ರೆ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಮೀನ್ಸ್ ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡುವಂಥದ್ದು. ಆ್ಯಂಡ್ ಇಲ್ಲಿ ಕ್ಯಾಪಿಟಲ್ ಬ್ಯಾಲೆನ್ಸ್ ಏನಿದೆ ಇದು ಕೂಡ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಅದನ್ನು ನಾವು ಫಸ್ಟ್ ಮಾಡ್ತೀವಿ. ನಾನಿಲ್ಲಿ ಅದನ್ನ ಆಲ್ರೆಡಿ ಟ್ರಾನ್ಸ್ಫರ್ ಮಾಡಿದ್ದೇನೆ, ನೋಡ್ಬೋದು ಇಲ್ಲಿ ನೋಡಿ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಡೆಬಿಟ್ ಸೈಡಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿನ ಅಮೌಂಟ್ ನಾನು ಟ್ರಾನ್ಸ್ಫರ್ ಮಾಡಿದ್ದೇನೆ. 3:2 ರೇಷಿಯೋದಲ್ಲಿ ನಾನು ಇದನ್ನು ಶೇರ್ ಮಾಡಿದ್ದೇನೆ. ಆ್ಯಂಡ್ ಕ್ರೆಡಿಟ್ ಸೈಡಲ್ಲಿ ಬ್ಯಾಲೆನ್ಸನ್ನು ಬರೆದಿದ್ದೇನೆ. ಆ್ಯಂಡ್ ರಿಸರ್ವನ್ನು ಕೂಡ ನಾವು 3:2 ರೇಷಿಯೋದಲ್ಲಿ ಶೇರ್ ಮಾಡ್ತೀವಿ. ನೆಕ್ಸ್ಟ್ ಎರಡನೇ ಪ್ರೊಸೆಸ್ ಅಂತ ಅಂದರೆ ಇಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಇರುವಂತಹ ಲ್ಯಾಬಿಲಿಟಿ ಮತ್ತು ಅಸೆಟ್ಟನ್ನು ನಾವು ನ್ಯೂ ಬ್ಯಾಲೆನ್ಸ್ ಶೀಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ನ್ಯೂ ಬ್ಯಾಲೆನ್ಸ್ ಶೀಟ್ ಅಂತ ಅಂದರೆ ಪಾರ್ಟ್ನರ್ ಅಡ್ಮಿಟ್ ಆದಂತಹ ಡೇಟಿಗೆ ಇನ್ನೊಂದು ಬ್ಯಾಲೆನ್ಸ್ ಶೀಟ್ ಕ್ರಿಯೇಟ್ ಆಗುತ್ತೆ, ಹೌದಾ? ಆ ಬ್ಯಾಲೆನ್ಸ್ ಶೀಟಲ್ಲಿ ಇದೆಲ್ಲ ಐಟಮ್ಗಳು ಟ್ರಾನ್ಸ್ಫರ್ ಆಗುತ್ತೆ. ಟ್ರಾನ್ಸ್ಫರ್ ಆಗುವಾಗ ಅಡ್ಜಸ್ಟ್ಮೆಂಟ್ ಇದ್ದಂತಹ ಎಂಟ್ರಿಗಳನ್ನು ನಾವು ಇನ್ನರ್ ಕಾಲಮಲ್ಲಿ ಬರ್ಕೊಳ್ತೀವಿ. ನೋಡಿ, ನಾನು ಅದನ್ನು ಕೂಡ ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ದೇನೆ ಆಲ್ರೆಡಿ. ಸೊ ಮಷಿನರಿ, ಸ್ಟಾಕ್, ಡೆಟಾರ್ಸ್, ಬಿಲ್ಡಿಂಗ್, ಇನ್ವೆಸ್ಟ್ಮೆಂಟ್ ಆ್ಯಂಡ್ ಲ್ಯಾಬಿಲಿಟಿ ಸೈಡಲ್ಲಿ ಬಿಲ್ಸ್ ಪೇಯಬಲ್ ಆ್ಯಂಡ್ ಕ್ರೆಡಿಟರ್, ರಿಸರ್ವ್ ಮತ್ತು ಕ್ಯಾಪಿಟಲ್ ಬ್ಯಾಲೆನ್ಸನ್ನು ನಾವು ಆಲ್ರೆಡಿ ಟ್ರಾನ್ಸ್ಫರ್ ಮಾಡಿದ್ದೀವಿ. ಈಗ ನೆಕ್ಸ್ಟ್ ಪ್ರೊಸೆಸ್ ಅಂತ ಅಂದರೆ ಅಡ್ಜಸ್ಟ್ಮೆಂಟನ್ನು ನೋಡುವಂಥದ್ದು. ಸೊ ಮೊದಲನೇ ಅಡ್ಜಸ್ಟ್ಮೆಂಟ್ ನೋಡಿ, ಇಲ್ಲಿ ಮಂತ್ಲಿ ಹ್ಯಾಸ್ ಟು ಬ್ರಿಂಗ್ in ₹30,000 ಆ್ಯಸ್ ಹಿಸ್ ಕ್ಯಾಪಿಟಲ್ ಆ್ಯಂಡ್ ₹10,000 ಟುವರ್ಡ್ಸ್ ಗುಡ್ ವಿಲ್. ಸೊ ಮಂತ್ಲಿ ಅನ್ನೋ ಪಾರ್ಟ್ನರ್ ಬರುವಾಗ 30,000ನ ಕ್ಯಾಪಿಟಲ್ ಫಾರ್ಮಲ್ಲಿ ಮತ್ತು 10,000ನ ಗುಡ್ ವಿಲ್ ಫಾರ್ಮಲ್ಲಿ ತರ್ತಾ ಇದ್ದಾನೆ. ಸೊ ಟೋಟಲಿ ಅವನು 40,000 ತಂದ ಹಾಗಾಯಿತು. ಸೊ ಇಲ್ಲಿ ಗುಡ್ ವಿಲ್ ಬಾಟ್ ಇನ್ ಕ್ಯಾಶ್ ಆ ಕೇಸ್ ಆಗುತ್ತೆ, ಹೌದಾ? ಹಾಗಾಗಿ ಮೊದಲು ನಾವೇನು ಮಾಡಬೇಕು ಅಂತ ಅಂದರೆ ಗುಡ್ ವಿಲ್ ಮತ್ತು ಕ್ಯಾಪಿಟಲಿಗೆ ಎಂಟ್ರಿಯನ್ನು ಮಾಡ್ತೀವಿ. ಸೊ ಏನು ಎಂಟ್ರಿ ಆಗುತ್ತೆ ಅದಕ್ಕೆ? ಕ್ಯಾಶ್ ಅಕೌಂಟ್ ಡೆಬಿಟ್ ಟು ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್. ನ್ಯೂ ಪಾರ್ಟ್ನರ್ ಅಂತ ಅಂದರೆ ಇಲ್ಲಿ ಮಂತ್ರೀಸ್ ಕ್ಯಾಪಿಟಲ್ ಅಕೌಂಟ್. ಸೊ ಟೋಟಲ್ ಅಮೌಂಟನ್ನು ತೊಗೊಳ್ತೀವಿ, ಅಂದರೆ 30,000 ಪ್ಲಸ್ 10,000. ಸೊ ಇವಾಗ ಇದನ್ನು ನಾವು ಟ್ರಾನ್ಸ್ಫರ್ ಮಾಡಬೇಕಾಗಿ ಬರ್ತದೆ. ನೋಡಿ, ಇಲ್ಲಿ ಕ್ಯಾಶ್ ಅಕೌಂಟಲ್ಲಿ ಹೋಗಿ ಏನು ಮಾಡ್ತೀವಿ? ಟು ಮಂತ್ರೀಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರಿತೀವಿ. ಆ್ಯಂಡ್ ಮಂತ್ರೀಸ್ ಕ್ಯಾಪಿಟಲ್ ಅಕೌಂಟಲ್ಲಿ ನಾವು ಕ್ಯಾಶ್ ಅಕೌಂಟ್ ಅಂತ ಬರಿತೀವಿ. ಸೊ ಫಸ್ಟು ಕ್ಯಾಶ್ ಅಕೌಂಟಿಗೆ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡೋಣ. ಕ್ಯಾಶ್ ಅಕೌಂಟಲ್ಲಿ ಏನು ಮಾಡ್ತೀವಿ? ಟು ಮಂತ್ರೀಸ್ ಕ್ಯಾಪಿಟಲ್ ಅಕೌಂಟ್. ಆ್ಯಂಡ್ ಮಂತ್ರೀಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಏನು ಮಾಡ್ತೀವಿ? ಬೈ ಕ್ಯಾಶ್. ಅಪೋಸಿಟ್ ಎಂಟ್ರಿ ಆಗುತ್ತೆ, ಹೌದಾ? ಸೊ ಮಂತ್ರೀಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಬೈ ಕ್ಯಾಶ್ ಅಕೌಂಟ್. ಸೊ ನೆಕ್ಸ್ಟ್ ಈ ಗುಡ್ ವಿಲ್ಲನ್ನು ತಂದಿದ್ದಾನೆ ಅಂತಂದರೆ ಗುಡ್ ವಿಲ್ ನಾವು ಯಾಕೆ ತಂದಿರ್ತಾನೆ? ಓಲ್ಡ್ ಪಾರ್ಟ್ನರ್ಸಿಗೆ ಕಾಂಪನ್ಸೇಟ್ ಮಾಡೋದಕ್ಕೆ ತಂದಿರ್ತಾನೆ, ಹೌದಾ? ಇನ್ನು ನೆಕ್ಸ್ಟ್ ಪ್ರೊಸೆಸ್, ಈ ಗುಡ್ ವಿಲ್ ಏನು 10,000 ಅವನು ತೊಗೊಂಡು ಬಂದಿದ್ದಾನೆ, ಇದನ್ನು ನಾವು ಹಳೆ ಪಾರ್ಟ್ನರ್ಸಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ ಇಲ್ಲಿ ನೋಡಿ, ಇವಾಗ ಆ ಗುಡ್ ವಿಲ್ನ ಅಮೌಂಟ್ ಏನಿದೆ ಮಂತ್ರಿಯ ಕ್ಯಾಪಿಟಲ್ ಅಕೌಂಟಲ್ಲಿ ಕ್ರೆಡಿಟ್ ಹಾಕ್ಕೊಂಡಿದೆ, ಹೌದಾ? ಜಮಾ ಹಾಕ್ಕೊಂಡಿದೆ, ಕ್ರೆಡಿಟ್ ಹಾಕ್ಕೊಂಡಿದೆ. ಈಗ ನಾವು ಅದನ್ನ ಏನು ಮಾಡಬೇಕು? ಹಳೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಕ್ರೆಡಿಟ್ ಮಾಡಬೇಕು. ಓಕೆ, ಅಂದರೆ ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಆಗಬೇಕು, ಮಂತ್ರೀಸ್ ಕ್ಯಾಪಿಟಲ್ ಅಕೌಂಟ್ ಏನಾಗುತ್ತೆ? ಡೆಬಿಟ್ ಆಗುತ್ತೆ. ಅಂದರೆ ಜರ್ನಲ್ ಎಂಟ್ರಿ ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಓಲ್ಡ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್. ಸೊ ಇಲ್ಲಿ ನ್ಯೂ ಪಾರ್ಟ್ನರ್ ಅಂದರೆ ಯಾರಾಗ್ತಾನೆ? ಮಂತ್ರಿ, ಹೌದಾ? ಮಂತ್ರೀಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ರಾಜಾಸ್ ಕ್ಯಾಪಿಟಲ್ ಅಕೌಂಟ್ ಟು ರಾಣೀಸ್ ಕ್ಯಾಪಿಟಲ್ ಅಕೌಂಟ್. ಸೊ ಅಲ್ಲಿ ಗುಡ್ ವಿಲ್ನ ಅಮೌಂಟ್ ಎಷ್ಟಿದೆ? 10,000 ಇದೆ, ಹೌದಾ? ಈ 10,000ನ ಇವಾಗ ನಾವು ಈ ಎರಡು ಪಾರ್ಟ್ನರಿಗೂ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಡಿಸ್ಟ್ರಿಬ್ಯೂಟ್ ಮಾಡುವಾಗ ಸ್ಯಾಕ್ರಿಫೈಸ್ ರೇಷಿಯೋವನ್ನು ಯೂಸ್ ಮಾಡ್ತೀವಿ. ಆದರೆ ಇಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋ ಕೊಡದೇ ಇರೋ ಕಾರಣ ನಾವು ಓಲ್ಡ್ ರೇಷಿಯೋವನ್ನು ಯೂಸ್ ಮಾಡ್ತೀವಿ. ಅಂದರೆ 3:2 ರೇಷಿಯೋದಲ್ಲಿ ನಾವಿವಾಗ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಅಂದರೆ ಒಬ್ಬೊಬ್ಬ ಪಾರ್ಟ್ನರಿಗೆ ಎಷ್ಟು ಡಿಸ್ಟ್ರಿಬ್ಯೂಟ್ ಆಗುತ್ತೆ? 6,000 ಆ್ಯಂಡ್ 4,000. ಮಂತ್ರೀಸ್ ಕ್ಯಾಪಿಟಲ್ ಅಕೌಂಟ್, ಮಂತ್ರಿ ಕ್ಯಾಪಿಟಲ್ ಅಕೌಂಟಲ್ಲಿ ನಾವು ಟು ಓಲ್ಡ್ ಪಾರ್ಟ್ನರ್ಸ್, ರಾಜಾಸ್ ಕ್ಯಾಪಿಟಲ್ ಅಕೌಂಟ್, ರಾಣೀಸ್ ಕ್ಯಾಪಿಟಲ್ ಅಕೌಂಟ್, ಹೌದಾ? ಸೊ ಕ್ಯಾಪಿಟಲ್ ಅಕೌಂಟಿಗೆ ಹೋಗೋಣ. ಕ್ಯಾಪಿಟಲ್ ಅಕೌಂಟಲ್ಲಿ ನಾವೇನು ಮಾಡ್ತೀವಿ? ಟು ರಾಜಾಸ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಟು ರಾಣೀಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರಿತೀವಿ. ಸೊ ಇಲ್ಲಿ ನೋಡಿ, ಇವಾಗ ಹೆಸರು ರಾಜ ಮತ್ತು ರಾಣಿ ಇದೆ, ಹೌದಾ? ಅವ್ರ ಕಾಲಮನ್ನು ಬಿಟ್ಟು ನಾವು ಮಂತ್ರಿ ಕಾಲಮಲ್ಲಿ ಅಮೌಂಟನ್ನು ಬರಿಬೇಕು. ದಟ್ ಈಸ್ 6,000 ಆ್ಯಂಡ್ 4,000. ಸೊ ಇನ್ನೊಂದು ಎಂಟ್ರಿ ಅಪೋಸಿಟ್ ಎಂಟ್ರಿ ಆಗುತ್ತೆ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ನೋಡಿ ಬೈ ಮಂತ್ರೀಸ್ ಕ್ಯಾಪಿಟಲ್ ಅಕೌಂಟ್.
ಸೊ ಇವಾಗ ನೋಡಿ ಮಂತ್ರೀಸ್ ಕ್ಯಾಪಿಟಲ್ ಅಕೌಂಟ್, ಮಂತ್ರಿ ಕಾಲಮನ್ನು ಒಂದು ಬಿಟ್ಟು ನಾವೇನು ಮಾಡ್ತೀವಿ, ರಿಮೈನಿಂಗ್ ಪಾರ್ಟ್ನರ್ ಕಾಲಮಲ್ಲಿ ಅಮೌಂಟನ್ನು ಬರಿತೀವಿ. ದಟ್ ಈಸ್ 6000 ಆ್ಯಂಡ್ 4000. ನೆಕ್ಸ್ಟ್ ಈ ಒಂದು ಕೇಸಲ್ಲಿ ಅಮೌಂಟನ್ನು ವಿಡ್ರಾ ಮಾಡಿದ್ದನ್ನು ಹೇಳಿದಾರಾ ಅಂತ ನೋಡ್ಕೊಳ್ಬೇಕಾಗತ್ತೆ. ಅಂದರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಈಗ ಅಮೌಂಟ್ ಟ್ರಾನ್ಸ್ಫರ್ ಆಗಿದೆ, ಹೌದಾ? ಆ ಅಮೌಂಟನ್ನು ಅವರು ಫುಲ್ಲು ವಿಡ್ರಾ ಮಾಡ್ಬೋದು, ಹಾಫ್ ಕೂಡ ವಿಡ್ರಾ ಮಾಡ್ಬೋದು. ಬಟ್ ಆ ಕೇಸನ್ನು ಕೊಟ್ಟಿದ್ದಾರಾ ಅಂತ ಹೇಳಿ ನೋಡ್ಕೊಳ್ಬೇಕಾಗತ್ತೆ. ನೋಡಿ ಇಲ್ಲಿ ಸೆಕೆಂಡ್ ಒನ್, ಗುಡ್ ವಿಲ್ ಈಸ್ ಟು ಬಿ ವಿಡ್ರಾನ್ ಬೈ ದ ಓಲ್ಡ್ ಪಾರ್ಟ್ನರ್ಸ್. ಸೊ ಗುಡ್ ವಿಲ್ಲನ್ನು ಓಲ್ಡ್ ಪಾರ್ಟ್ನರ್ ವಿಡ್ರಾ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ಹಾಫ್ ಅಂತ ಹೇಳ್ತಾ ಇಲ್ಲ, ಅಂದರೆ ಫುಲ್ಲಿನೇ ಅವರು ವಿಡ್ರಾ ಮಾಡಿದ್ದಾರೆ ಅಂತ ಅರ್ಥ. ಸೊ ಈಗ ವಿಡ್ರಾ ಮಾಡಿದಾಗ ಜರ್ನಲ್ ಎಂಟ್ರಿ ಏನಾಗುತ್ತೆ, ಸೊ ಕ್ಯಾಶನ್ನು ವಿಡ್ರಾ ಮಾಡ್ಕೊಂಡು ಹೋದಾಗ ಜರ್ನಲ್ ಎಂಟ್ರಿ ಏನಾಗುತ್ತೆ ಅಂತ ನೋಡಬೇಕು. ನೋಡಿ ಇಲ್ಲಿ ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಏನು ಹಾಕ್ಕೊಂಡಿದೆ, ಇಲ್ಲಿ ಕ್ರೆಡಿಟ್ ಹಾಕ್ಕೊಂಡಿದೆ, ಹೌದಾ? ಅಮೌಂಟ್ ಈಗ ಏನು ಮಾಡ್ತಾರೆ, ಅವರು ವಿಡ್ರಾ ಮಾಡ್ತಾರೆ. ಹಾಗಾಗಿ ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಏನಾಗಬೇಕು, ಡೆಬಿಟ್ ಆಗಬೇಕು. ಸೊ ಅವ್ರ ಅಕೌಂಟಲ್ಲಿ ದುಡ್ಡಿದೆ, ಅವರು ವಿಡ್ರಾ ಮಾಡ್ತಾರೆ ಅಂದಮೇಲೆ ಅವ್ರ ಅಕೌಂಟ್ ಏನಾಗುತ್ತೆ, ಡೆಬಿಟ್ ಆಗುತ್ತೆ. ಮೀನ್ಸ್ ಅವ್ರ ಅಕೌಂಟಿಗೆ ನಾವು ಖರ್ಚಾಗಿದೆ ಅಂತ ಹೇಳಿ ತೋರಿಸ್ತೀವಿ. ಓಕೆ, ಸೊ ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಅಂತ ಅಂದರೆ ರಾಜಾಸ್ ಕ್ಯಾಪಿಟಲ್ ಅಕೌಂಟ್, ರಾಣೀಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್, ಕ್ಯಾಶ್ ಅಕೌಂಟ್. ಸೊ ಪೋಸ್ಟಿಂಗ್ ನೋಡಿ, ಇವಾಗ ಫಸ್ಟು ಕ್ಯಾಪಿಟಲ್ ಅಕೌಂಟಿಗೆ ಹೋಗಿ ಟು ಕ್ಯಾಶ್ ಅಂತ ಬರಿತೀವಿ ಆ್ಯಂಡ್ ಕ್ಯಾಶ್ ಅಕೌಂಟಿಗೆ ಬಂದು ಬಾಯ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ತೊಗೊಳ್ತೀವಿ. ಓಕೆ, ಸೊ ಫಸ್ಟು ಕ್ಯಾಪಿಟಲ್ ಅಕೌಂಟಿಗೆ ಹೋಗೋಣ. ಕ್ಯಾಪಿಟಲ್ ಅಕೌಂಟಲ್ಲಿ ಟು ಕ್ಯಾಶ್. ನೆಕ್ಸ್ಟ್ ಕ್ಯಾಶ್ ಅಕೌಂಟಿಗೆ ಹೋಗಿ ಬಾಯ್ ರಾಜಾಸ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ರಾಣೀಸ್ ಕ್ಯಾಪಿಟಲ್ ಅಕೌಂಟ್. ಸೊ ಇವಾಗ ಗುಡ್ ವಿಲ್ ಟ್ರೀಟ್ಮೆಂಟ್ನ ಮಾಡಿದ್ದೀವಿ ನಾವು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26ನ ಪ್ರಕಾರ. ಇವಾಗ ಏನು ಮಾಡೋಣ, ಅಡ್ಜಸ್ಟ್ಮೆಂಟ್ ಎಂಟ್ರಿಗಳನ್ನು ನೋಡ್ತಾ ಹೋಗೋಣ. ಇಲ್ಲಿ ನೋಡಿ ಡೆಪ್ರಿಸಿಯೇಟ್ ಮಷಿನರಿ ಬೈ 5% ಅಂತ ಇದ್ದರೆ, ಡೆಪ್ರಿಸಿಯೇಟ್ ಮಷಿನರಿ ಅಂತಂದರೆ ಮಷಿನರಿಯ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಇದೆ, ಹೌದಾ? ಒಂದು ಬ್ಯಾಲೆನ್ಸ್ ಶೀಟಲ್ಲಿ ಇಫೆಕ್ಟ್ ಇರುತ್ತೆ, ಇನ್ನೊಂದು ರಿವ್ಯಾಲ್ಯೂಯೇಷನಲ್ಲಿ ನಾವು ಅಸೆಟ್ ಇನ್ಕ್ರೀಸ್ ಆಗಿ ಲ್ಯಾಬಿಲಿಟಿ ಡಿಕ್ರೀಸ್ ಆದರೆ ಕ್ರೆಡಿಟ್ ಸೈಡಲ್ಲಿ ತೊಗೊಳ್ತೀವಿ. ಆ್ಯಂಡ್ ಅಸೆಟ್ ಡಿಕ್ರೀಸ್ ಆಗಿ ಲ್ಯಾಬಿಲಿಟಿ ಇನ್ಕ್ರೀಸ್ ಆದರೆ ನಾವು ಡೆಬಿಟ್ ಸೈಡಲ್ಲಿ ತೊಗೊಳ್ತೀವಿ. ಸೊ ಇಲ್ಲಿ ಏನಾಗ್ತಾ ಇದೆ ನೋಡಿ, ಮಷಿನರಿ ಡೆಪ್ರಿಸಿಯೇಟ್ ಆಗ್ತದೆ, ಮೀನ್ಸ್ ಮಷಿನರಿಯ ವ್ಯಾಲ್ಯೂ ಏನಾಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ, ಹೌದಾ? ಮಷಿನರಿಯ ವ್ಯಾಲ್ಯೂ ಡಿಕ್ರೀಸ್ ಆದರೆ ನಾವೇನು ಮಾಡ್ತೀವಿ, ಡೆಬಿಟ್ ಸೈಡಲ್ಲಿ ಅದನ್ನು ತೊಗೊಳ್ತೀವಿ ಆ್ಯಂಡ್ ಬ್ಯಾಲೆನ್ಸ್ ಶೀಟಲ್ಲಿ ಅಮೌಂಟನ್ನು ಲೆಸ್ ಮಾಡ್ತೀವಿ. ಸೊ ಇನ್ನೊಂದು ಇಫೆಕ್ಟ್ ಹೋಗುತ್ತೆ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ, ದಟ್ ಈಸ್ ಟು ಅಪ್ರಿಸಿಯೇಟ್ ಬಿಲ್ಡಿಂಗ್ ಬೈ 10%. ಅಪ್ರಿಸಿಯೇಟ್ ಬಿಲ್ಡಿಂಗ್ ಅಂದರೆ ವ್ಯಾಲ್ಯೂ ಹೆಚ್ಚಾಗ್ತಾ ಇದೆ ಅಸೆಟ್ಟಿಂದು ಅಂದರೆ ನಾವೇನು ಮಾಡ್ತೀವಿ, ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಕ್ರೆಡಿಟ್ ಸೈಡಲ್ಲಿ ಬರಿತೀವಿ, ಹೌದಾ? ಆ್ಯಂಡ್ ಬ್ಯಾಲೆನ್ಸ್ ಶೀಟಲ್ಲಿ ಆ್ಯಡ್ ಮಾಡ್ತೀವಿ. ಆ್ಯಂಡ್ ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಕ್ರೆಡಿಟ್ ಸೈಡಲ್ಲಿ ಬರಿತೀವಿ ಬಿಲ್ಡಿಂಗ್. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್, PDD ಈಸ್ ರೆಡ್ಯೂಸ್ಡ್ ಟು 2000. ಸೊ PDD 2000 ರೆಡ್ಯೂಸ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಮೊದಲೇ ಎಷ್ಟಿತ್ತು ಅಲ್ಲಿ ಅಮೌಂಟ್, 3000 ಇತ್ತು, ಹೌದಾ? ಈಗ ಅದು ಕಡಿಮೆ ಆಗ್ತಾ ಇದೆ. ಸೊ PDD ಕಡಿಮೆ ಆಗ್ತಾ ಇದೆ ಮೀನ್ಸ್ ಲ್ಯಾಬಿಲಿಟಿ ಕಡಿಮೆ ಆಗ್ತಾ ಇದೆ ಅಂತ ಅರ್ಥ, ಹೌದಾ? ಎಷ್ಟು ಕಡಿಮೆ ಆಗ್ತಾ ಇದೆ, ಸೊ ಈಗ 2000 ಆಗಿದೆ, ಮೊದಲು 3000 ಇತ್ತು, ಅಂದರೆ 1000 ರೂಪಾಯಿ ಲ್ಯಾಬಿಲಿಟಿ ಕಡಿಮೆ ಆಗ್ತಾ ಇದೆ. ಸೊ ಲ್ಯಾಬಿಲಿಟಿ ಕಡಿಮೆ ಆದರೆ ನಾವೇನು ಮಾಡಬೇಕು, ಕ್ರೆಡಿಟ್ ಸೈಡಲ್ಲಿ ತೊಗೊಳ್ತೀವಿ ರಿವ್ಯಾಲ್ಯೂಯೇಷನ್ ಅಕೌಂಟಿಂದು, ಹೌದಾ? 3000 ಮೈನಸ್ 2000 ತೊಗೊಳ್ತೀವಿ, ಅಂದರೆ 1000 ಆಯಿತು. ಸೊ ಇನ್ನೊಂದು ಇಫೆಕ್ಟ್ ಎಲ್ಲಿ ಹೋಗುತ್ತೆ, ಡೆಟಾರ್ಸಲ್ಲಿ ನಾವು ಲೆಸ್ ಮಾಡ್ಕೊಳ್ತೀವಿ. ಸೊ ಹೊಸ ಬ್ಯಾಲೆನ್ಸ್ ಶೀಟಲ್ಲಿ ನಾವು ಎಷ್ಟು ಅಮೌಂಟನ್ನು ಬರೀಬೇಕಾಗತ್ತೆ, ಅಡ್ಜಸ್ಟ್ಮೆಂಟಲ್ಲಿ ಎಷ್ಟು ರೆಡ್ಯೂಸ್ ಮಾಡಲಿಕ್ಕೆ ಹೇಳಿದ್ದಾರೆ ಅಷ್ಟು ಅಮೌಂಟನ್ನು, ಅಂದರೆ 2000 ಅಂತ ತೊಗೊಳ್ತೀವಿ. ಔಟ್ರ್ ಕಾಲಮಲ್ಲಿ 21,000 ಆಗುತ್ತೆ. ನೆಕ್ಸ್ಟ್ ಲಾಸ್ಟ್ ಅಡ್ಜಸ್ಟ್ಮೆಂಟ್ ಒಂದಿದೆ ನೋಡಿ, ಅಲ್ಲಿ ಇನ್ವೆಸ್ಟ್ಮೆಂಟ್ ಆರ್ ಟು ಬಿ ರಿವ್ಯಾಲ್ಯೂಡ್ ಎಟ್ 25,000. ಸೊ ಇನ್ವೆಸ್ಟ್ಮೆಂಟ್ನ ಫೈನಲ್ ವ್ಯಾಲ್ಯೂವನ್ನು ಕೊಡ್ತಾ ಇದ್ದಾರೆ 25,000 ಅಂತ ಹೇಳಿ. ಸೊ ನಾವು ಔಟ್ರ್ ಕಾಲಮಲ್ಲಿ ಡೈರೆಕ್ಟಾಗಿ ತೊಗೊಳ್ಳೋಣ. ನೋಡಿ ಇಲ್ಲಿ ವ್ಯಾಲ್ಯೂ ಎಷ್ಟಿತ್ತು, 20,000, ಅಂದರೆ 5,000 ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ, ಹೌದಾ? ಅಸೆಟ್ ಇನ್ಕ್ರೀಸ್ ಆಗ್ತಾ ಇದೆ. ಅಗೇನ್ ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಕ್ರೆಡಿಟ್ ಸೈಡಲ್ಲಿ ತೊಗೊಳ್ಬೇಕಾಯಿತು. ಬೈ ಇನ್ವೆಸ್ಟ್ಮೆಂಟ್ 5,000. ಸೊ ಈ ಥರ ಇಲ್ಲಿರುವಂಥ ಎಲ್ಲ ಟ್ರಾನ್ಸಾಕ್ಷನ್ಗಳು ಅಕೌಂಟಲ್ಲಿ ಟ್ರಾನ್ಸ್ಫರ್ ಆಗಿದೆ. ಸೊ ಇವಾಗ ಅಕೌಂಟನ್ನು ಕ್ಲೋಸ್ ಮಾಡ್ತಾ ಹೋಗೋಣ. ಫಸ್ಟು ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಕ್ಲೋಸ್ ಮಾಡೋಣ. ಸೊ ಟೋಟಲ್ ಸೊ ರಿವ್ಯಾಲ್ಯೂಯೇಷನ್ ಬ್ಯಾಲೆನ್ಸ್ 8,000 ಬರುತ್ತೆ. ಸೊ ಇದನ್ನು ನಾವು 3:2 ರೇಷಿಯೋದಲ್ಲಿ ಹಳೆ ಪಾರ್ಟ್ನರ್ಗೆ ಡಿಸ್ಟ್ರಿಬ್ಯೂಟ್ ಮಾಡಿದಾಗ 4,800 ಆ್ಯಂಡ್ 3,200 ಬರುತ್ತೆ. ಇದನ್ನು ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ದಟ್ ಈಸ್ ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್
ಸೊ ಇವಾಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಕ್ಲೋಸ್ ಮಾಡೋಣ. ಸೊ ಕ್ಯಾಪಿಟಲ್ ಅಕೌಂಟ್ನ ಬ್ಯಾಲೆನ್ಸ್ ಬರುತ್ತೆ 76,800, 51,200 ಆ್ಯಂಡ್ 30,000. ಸೊ ಇದನ್ನು ನಾವು ಬ್ಯಾಲೆನ್ಸ್ ಶೀಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಬ್ಯಾಲೆನ್ಸ್ ಶೀಟಲ್ಲಿ ಕ್ಯಾಪಿಟಲ್ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಿದಾಗ 1,58,000 ಬರುತ್ತೆ. ಸೊ ಇವಾಗ ಬ್ಯಾಲೆನ್ಸ್ ಶೀಟನ್ನು ಕ್ಲೋಸ್ ಮಾಡಬೇಕು. ಅದಕ್ಕೂ ಮೊದಲು ಕ್ಯಾಶ್ ಅಕೌಂಟನ್ನು ಕ್ಲೋಸ್ ಮಾಡಿ ಬ್ಯಾಲೆನ್ಸನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ 45,000 ಟೋಟಲ್ ಆಗ್ತಾ ಇದೆ. ಸೊ ಕ್ಯಾಶ್ ಅಕೌಂಟ್ನ ಬ್ಯಾಲೆನ್ಸ್ ಬರ್ತಾ ಇದೆ 35,000. ಸೊ ಇದನ್ನು ನಾವು ಬ್ಯಾಲೆನ್ಸ್ ಶೀಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಕ್ಯಾಶ್ 35,000. ಸೊ ಇವಾಗ ಬ್ಯಾಲೆನ್ಸ್ ಶೀಟನ್ನು ಕ್ಲೋಸ್ ಮಾಡ್ತೀವಿ. ಸೊ ಅಸೆಟ್ ಸೈಡಲ್ಲಿ ಅಮೌಂಟ್ ನೋಡೋಣ. ಸೊ ಬ್ಯಾಲೆನ್ಸ್ ಶೀಟ್ ಟೋಟಲ್ ಆಗ್ತಾ ಇದೆ 2,18,000.